ಕಟ್ ಆಗ್ತದೆ ವಿಡಿಯೋ ಐತಿ ಸ್ಟಾರ್ಟ್ ಐತಿ ಎಡಿಟ್ ಮಾಡಕ್ಕೆ ಬರಲ್ಲ ಅದ ನಾನು ಬ್ಲೂಟೂತ್ ಕನೆಕ್ಟ್ ಐತಲ್ಲ ಮೈಕ್ ಇಲ್ಲೇ ನೀವು ಮಾತಾಡ್ತಿರಲ್ಲ ನೀವು ಮಾತಾಡಿದ ಈ ಮೈಕ್ ಮಾತಾಡ್ತೀವಿ. ಬನ್ನಿ ಸ್ನೇಹಿತರೆ, ಟೀ ಕುಡಿತಾ, ನೀವು ಟೀ ಕುಡಿತಿದ್ರೆ ಟೀ ಕುಡೀರಿ, ಊಟ ಮಾಡ್ತಿದ್ರೆ ಊಟ ಮಾಡಿ. ಎಲ್ರಿಗೂ ಶುಭ ಸಂಜೆ. ಇವತ್ತು ದಿನಾಂಕ ಬಂದ್ಬಿಟ್ಟು 19 ಡಿಸೆಂಬರ್ 2025. ಇವತ್ತು ನಾವು ಈ ಒಂದು ಫ್ರೀ ಸ್ಪೀಚ್ ಅಂದರೆ mastmaga.com ಯೂಟ್ಯೂಬ್ ಚಾನಲಲ್ಲಿ ಅಮರ್ ಪ್ರಸಾದ್ ಅವ್ರು ಮಾಡ್ತಾರಲ್ಲ, ಆ ರೀತಿ ನಾವು ಫ್ರೀ ಸ್ಪೀಚ್ ಮಾಡ್ತಾ ಇದ್ದೀವಿ. ನಮ್ಮದು ಗೇಮಿಂಗ್ ರಿಕ್ವೆಸ್ಟ್ ಈ ಕಡೆಯಿಂದ ಫ್ರೀ ಸ್ಪೀಚ್ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಬಯೋಟಾ ಕಂಪ್ನಿಯವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಅಂದರೆ ಸೃಷ್ಟಿಸ್ತಾ ಇದ್ದಾರೆ ಇದು ಇದು ಇಂಡಸ್ಟ್ರಿನ. ಅದು ಯಾವುದೋ ಕಬ್ಬಿಣ ಇಂಡಸ್ಟ್ರಿ, ಸ್ಟೀಲ್ ಇಂಡಸ್ಟ್ರಿ ಅನಿಸುತ್ತೆ. ಅದರ ಬಗ್ಗೆ ನಾವು ಚರ್ಚೆ, ಫ್ರೀ ಸ್ಪೀಚ್, ಫ್ರೀಡಮ್ ಆಫ್ ಸ್ಪೀಚ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ರೈಟ್ಸ್ ಇದೆ ಒಪಿನಿಯನ್ ಹೇಳೋದಕ್ಕೆ. ಆ ಒಂದು ಫ್ರೀ ಸ್ಪೀಚ್ ಬಗ್ಗೆ ಈ ಒಂದು ಮಾತುಕತೆ ಇರುತ್ತೆ. ನಮ್ಮ ಇದಕ್ಕೆ ಇನ್ಸ್ಪಿರೇಷನ್ ಬಂದುಬಿಟ್ಟು ಸ್ಕ್ಯಾಂಡಿ ಮ್ಯಾನ್ ಅಂತ, ಇನ್ಸ್ಪಿರೇಷನ್ ನಾವು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನು ಏನು ಹೇಳಬೇಕಂದ್ರೆ, ಈಗ ಕೊಪ್ಪಳದಲ್ಲಿ ಮತ್ತು ಅವ್ರದ್ದು ಇರೋದು, ಅದು ಆಗ್ತಾ ಇರೋದು NH 68 63 ಅದೇ ರೋಡಿಗೆ ಇದೆ. ಅದು ಬಾಲ್ಡೋಟ ಓಪನಿಂಗ್ ಆಗ್ತಾಯಿದೆ, ಇನ್ನೂ ಆಗ್ತಾಯಿಲ್ಲ. ಸಾಕಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಮತ್ತು ಅದನ್ನು ಮತ್ತು ನಮ್ಮ ಇವರು ಆ ಕಂಪ್ನಿ ಓನರ್ ಹೆಸರು ಬಂದುಬಿಟ್ಟು ಏನಿದೆ ರಾಹುಲ್ ಕುಮಾರ್ ಬಾಲ್ಡೋಟ, ನಮ್ಮ ಆ ಕಂಪ್ನಿ ಓನರ್ ಹೆಸರು ಅವ್ರಿಗೆ ಇದು ವಿಡಿಯೋ ತಲುಪಿಸಿ ನಮ್ಮ ಒಪಿನಿಯನ್ ಬಗ್ಗೆ ಹೇಳ್ತಾ ಇದ್ವಿ. ಅವರಿಷ್ಟ, ಅವ್ರೇನಾದರೂ ಮಾಡಲಿ. ನಮ್ಮ ಒಪಿನಿಯನ್ ಬಗ್ಗೆ ಇದು ಪಾಡ್ಕಾಸ್ಟ್ ಫ್ರೀ ಸ್ಪೀಚ್, ಇದು ಪಾಡ್ಕಾಸ್ಟ್ ಅಂತ ಈಗಲೇ ನೀವು ಡಿಸ್ಪ್ಲೇ ಮಾಡಿದ್ದು. ಇದು ಇಂಟರ್ವ್ಯೂ ಅಲ್ಲ, ಇದು ಪಾಡ್ಕಾಸ್ಟ್. ಇಂಟರ್ವ್ಯೂ ಅಂದರೆ ನಾವು ಕ್ವಶನ್ ಕೇಳ್ತೀವಿ, ಇವರು ಆನ್ಸರ್ ಹೇಳ್ತಾರೆ. ಆದರೆ ಇದು ಇಂಟರ್ವ್ಯೂ ಅಲ್ಲ ಪ್ರೇಕ್ಷಕರೇ, ಇದು ಬಂದ್ಬಿಟ್ಟು ಪಾಡ್ಕಾಸ್ಟ್ ಫ್ರೀ ಸ್ಪೀಚ್, ಫ್ರೀಡಮ್ ಆಫ್ ಸ್ಪೀಚ್, ಒಪಿನಿಯನ್, ಅನಿಸಿಕೆ ಹೇಳೋದು. ಯಾವುದು ಹೆಸರು ಅವರು ಓನರು ಬಂದುಬಿಟ್ಟು ಮಾಡ್ತಾಯಿದ್ದಾರೆ. ಅವ್ರಿಗೆ ಸ್ವಲ್ಪ ಪರ್ಸ್ನಲ್ ಅಥವಾ ಪಬ್ಲಿಕ್ಕಾಗಿ ಒಂದು ನಮ್ಮ ಮನವಿ, ಹಂಬಲ್ ರಿಕ್ವೆಸ್ಟ್, ಇದು ನಮ್ಮ ಮನವಿ ಅವರಿಗೆ. ನಮ್ಮ ಕೊಪ್ಪಳದ ಆಲ್ವರ್ತಿ ಹಳ್ಳಿಯಲ್ಲಿ ತಡ್ರಿ, ಸ್ವಲ್ಪ ಡಿಸ್ಕ್ರಿಪ್ಷನ್ ಬೇಕಾಗಬೇಕಿದೆ, ಇದೆ ಪ್ರಸ್ತಾವನೆ ಭಾಳ ಬೇಕಾಗುತ್ತೆ. ಆಲ್ವರ್ತಿಯಲ್ಲಿ ನಡೀತಿದೆ, ಅವರು ಪ್ರೇಕ್ಷಕರಿಗೆ ಗೊತ್ತಾಗ್ಬೇಕು. ನಾವು ಆಲ್ವರ್ತಿಯಲ್ಲಿ ಒಂದು ಬಾಲ್ಡೋಟ ಕಂಪ್ನಿ ತಯಾರಾಗ್ತಿದೆ. ಅದು ಸಾಕಷ್ಟು ಪರಿಣಾಮದಲ್ಲಿ ಆಲ್ವರ್ತಿ ಹಳ್ಳಿಯ ಜನರಿಗೆ ಮಾರಕವಾಗ್ತಿದೆ. ಇದರ ಬಗ್ಗೆ ಈ ಒಂದು ಫ್ರೀ ಸ್ಪೀಚ್, ಮಾತುಕತೆ, ಅನಿಸಿಕೆಗಳು. ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದರ ಬಗ್ಗೆ ಸರ್ ಹೇಳಿ, ಮಾತಾಡಿ. ಇದ್ರ ಬಗ್ಗೆ ಇಲ್ಲ, ಅವ್ರು ಇಂಟ್ರೆಸ್ಟ್ ಅದ ಸ್ವಲ್ಪ ಫಸ್ಟ್ ಇವ್ರು ಮಾತನಾಡೋಕ್ಕೆ ಇಷ್ಟ ಆಗ್ತಿಲ್ಲ, ಆಮೇಲೆ ಮಾತಾಡ್ತಾರೆ ನಮ್ಮ ಸಂಗಮೇಶ್ ಅವರು. ಸರ ಗಾಳ್ಯಪ್ಪ ಸರ್, ಅವರೇ, ನೀವು ನಿಮ್ಮ ಅನಿಸಿಕೆ ಏನು ನಮ್ಮ ಆಲವರ್ತಿಯಲ್ಲಿ ಭಾಳ ಜನರಿಗೆ ದುಷ್ಪರಿಣಾಮ ಆಗ್ತಿದೆ, ಅದ್ರ ಬಗ್ಗೆ ಅನಿಸಿಕೆ ಕಂಪ್ನಿ ಬಗ್ಗೆ ಮಾತಾಡಿ. ಈಗ ನಮ್ಮ ಕೊಪ್ಪಳದ ದೊಡ್ಡ ಒಂದು ನಗರ, 1.5 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಕೊಪ್ಪಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ನಗರವಾಗಿ ಗುರುತಿಸಿದೆ. ಇದೊಂದು ಭಾಳ ಐತಿಹಾಸಿಕವಾಗಿ ಇರ್ತಕ್ಕಂಥ ಒಂದು ನಗರ. ಒಂದು ಕಾಲಕ್ಕೆ ಜೈನರ ನೆಲೆಬೀಡು ಅಂತಿದ್ರು. ಆಮೇಲೆ ಬೌದ್ಧರ ಒಂದು ಕುರುಹುಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಮಸ್ಕಿ ಮತ್ತು ಗವಿಮಠ, ಮಲ್ಕಿಗುಂಡು ಗವಿಮಠ ಶಾಸನ ಅಂತೇಳಿ ಅಶೋಕನ ಶಾಸನಗಳು ನಮ್ಮ ಕೊಪ್ಪಳ ನಗರದಲ್ಲಿ ಇದ್ದಾವೆ. ಈಗ ಈ ಕೊಪ್ಪಳ ಜಿಲ್ಲೆಯಲ್ಲಿ ಬೃಹತ್ ಕಾರ್ಖಾನೆಗಳು ಗಿಡಿಗೇರಿ ಭಾಗದಲ್ಲಿ ಕೇಂದ್ರೀಕೃತಗೊಂಡವು. ಅಲ್ಲಿ ಒಂದು ಕೈಗಾರಿಕೆಗಳು ದಟ್ಟವಾಗಿ ಅಲ್ಲಿ ನಿಬಿಡವಾಗಿದ್ದಾವೆ. ಅದು ಒಂದ್ರ ಬಾಜು ಅದು ಏನಾಗ್ಬಿಡ್ತಂದ್ರೆ, ಅಷ್ಟಕ್ಕೆ ಕಿರ್ಲಸ್ಕರ ಕಲ್ಯಾಣಿಗೆ ಸೀಮಿತ ಆಗಿದ್ರೆ ಯಾರು ಜನ ತಲೆಕೆಡಿಸ್ಕೊಳ್ತಿದ್ದಿಲ್ಲ. ಇದು ಕೂಗಳತೆ ದೂರದಲ್ಲಿ ಕೊಪ್ಪಳ ನಗರದ ಕೂಗಳತೆ ದೂರದಲ್ಲಿ ದೊಡ್ಡ ಬೃಹತ್ ಕಾರ್ಖಾನೆಯನ್ನು ನಾವು ಇನ್ವೆಸ್ಟರ್ಸ್ ಮೀಟ್ನಾಗ 54,000 ಕೋಟಿ ಬಂಡವಾಳ ಹಾಕಿ ಇದನ್ನು ಏನು ಒಂದು ಪ್ಲಾಂಟ್ ಇರ್ತದೆ ಅಲರ್ತಿ ಹತ್ರ ಬಾಜು ಒಂದು ಕಳವೆ ಇರ್ತಲ್ಲ, ಅದನ್ನು 54,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಬೃಹತ್ ಕಾರ್ಖಾನೆ ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ. 54,000 ಕೋಟಿ ಬಂಡವಾಳ ಹಾಕಿ ಇವರು 44 ಎಕರೆ ರೈತರ ಕೆರೆ ಕೂಡ
ತನ್ನ ಕಾಂಪೌಂಡ್ ಒಳಗೆ ಕಟ್ಕೊಂಡಿದ್ದಾರೆ. 44 ಎಕರೆ 44 ಎಕರೆ ಗೌರ್ಮೆಂಟ್ ಕೆರೆಯನ್ನ ಮುಚ್ಚಾಕ್ಬಿಟ್ಟಿದ್ದಾರೆ. ಅದನ್ನ ರೈತರಿಗೆ ಅಂದ್ರೆ ಇನ್ಫ್ಲೂಯೆನ್ಸ್ ಇಂದ ಮುಚ್ಚಾಕ ದನಗಾಯಿಗಳಿಗೆ ಮತ್ತು ಜಾನುವಾರುಗಳಿಗೆ ಕುರಿಗಾಯಿಗಳಿಗೆ ಮುಕ್ತವಾಗಿ ನೀರು ಕುಡಿಲಿಕ್ಕೆ ಬಿಡಬೇಕಾಗಿತ್ತು. ಅದನ್ನು ಬಿಡಲಾರ್ದಂಗೆ ಸುತ್ತಲೂ ಕಾಂಪೌಂಡ್ ಕೋಟೆ ಕಟ್ಟಿಕೊಂಡು ಈಗ ಬೃಹತ್ ಕಾರ್ಖಾನೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಾವು ಯೋಚನೆ ಮಾಡಬೇಕು, ಜನಸಾಮಾನ್ಯರು ಒಂದು ಹೋರಾಟ ಕೈಗೆತ್ತಿಕೊಂಡಿದ್ದಾರೆ. ಈಗ ಎಲ್ಲಿ ಅಂದ್ರೆ ನಗರಸಭೆ ಆವರಣದಲ್ಲಿ ಬೃಹತ್ ಪೆಂಡಾಲ್ ಹಾಕಿ 50 ದಿವಸ ಮಾಡಕತ್ತಿದ್ದಾರೆ. ನಾನು ನೋಡಿದ್ದೆ. A.T. ರಾಮಸ್ವಾಮಿ ಅವರು ಇವತ್ತು ಫೀಲ್ಡ್ಗೆ ಇಳಿದು ಆ ಹೋರಾಟವನ್ನು ಉದ್ದೇಶಿಸಿ ಮಾತಾಡಿದರು. ಪರಿಸರವಾದಿಗಳು ಮತ್ತು ಈ ರಾಜ್ಯದಲ್ಲಿ ಪರಿಸರಕ್ಕಾಗಿ ನಾವನ್ನು ಸಂಘಟನೆ ಕಟ್ಟಿಕೊಂಡು ಅವರು ನಮ್ಮ ಸಮಸ್ಯೆಯನ್ನು ಆಲಿಸಿ ಬಂದು 55 ದಿನದ ಸಂಭ್ರಮದಲ್ಲಿ ಪಾಲ್ಗೊಂಡ್ರು. ಹೋರಾಟ 55 ದಿನಕ್ಕೆ ಹೋತಲ್ಲ, ಆ ದಿನದ ನಿಮಿತ್ತ ಇವತ್ತು ಪಾಲ್ಗೊಂಡಿದ್ರು ಅವರು. ನಾವು ಅಲ್ಲಿ ಸಮೀಪ 55 ದಿನಕ್ಕೆ ಪಾಲ್ಗೊಂಡ್ರು. ನಾವು ಅವ್ರ ಸಮೀಪ ಕೂತು ಅವ್ರ ಮಾತುಗಳನ್ನ ಕೇಳಿದ್ವಿ. ಅವರು ಭಾಳ ಪ್ರೀತಿಯಿಂದ ಮತ್ತು ಇದು ಸತ್ಯಕ್ಕಾಗಿ ನಡೀತಕ್ಕಂಥ ಹೋರಾಟ ಧರ್ಮದ ಹೋರಾಟ ಇದು ಅಂತ ಹೇಳಿದ್ರು ಅವರು. ನಾವು ಧರ್ಮ ಉಳಿಸಕ್ಕೆ ಹೊತ್ತು ಹೋರಾಟ ಮಾಡ್ತೀವಿ. ಧರ್ಮಗಳು ನಿಜವಾದ ಧರ್ಮಗಳನ್ನ ಉಳಿಸ್ಬೇಕಂತ ಹೊಂಟಿರಲ್ಲ, ಇದು ನಿಜವಾದ ಧರ್ಮ ಅಂದ್ರೆ ಬಡತನದ ಹೋರಾಟ ಅಲ್ಲ, ಒಂದು ಜನರ ಉಸಿರಿಗಾಗಿ ನಡೀತಕ್ಕಂಥ ಹೋರಾಟ ಧರ್ಮದ ಹೋರಾಟ ಅಂದ್ರೆ ಒಟ್ಟ ಬೆಸ್ಟ್ ಬರಬೇಡ ನಮ್ಗೆ ಅಂತೇಳಿ ಜನರ ಉಳಿವಿಗಾಗಿ ಹೋರಾಟ ಮಾಡೋಣ ಈಗ ನಾವು ಓದಿವಿ ಅಂತೇಳಿ ಹೇಳಿದ್ರಲ್ಲ. ಎಲ್ಲರಿಗೂ ಅದು ಮಾದರಿ ಆಗ್ಬೇಕು. ಆ ಮಾತು ಎಲ್ಲರಿಗೂ ನಾಟಬೇಕು ಅನ್ನೋದು ಒಂದು ಅನಿಸಿಕೆ. ಆಮೇಲೆ ಕಂಪನಿಯವರಿಗೆ ಯಾರು ಹೇಳ್ಬೇಕು ಇದನ್ನ ಅಂದ್ರೆ ಜನಸಾಮಾನ್ಯರು ಎಲ್ಲರೂ ಎದ್ದು ಬರ್ಬೇಕಾದ ಪರಿಸ್ಥಿತಿ ಬಂತೀಗ. ಯಾಕಂದ್ರೆ 54,000 ಕೋಟಿ ಫಸ್ಟಿಗೆ ನೀ ಏನಾರ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ರೆ ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಒಂದು 20 ವರ್ಷದ ಕೆಳಗೆ ಹಂತವಾಗಿ ಮಾಡ್ಕೊಂಡಿದ್ರೆ ಏನೂ ಗೊತ್ತಾಗ್ತಿದ್ದಿಲ್ಲ. ದಿಢೀರ್ನೇ ನೀವು 54,000 ಕೋಟಿ ತೊಗೊಂಡ್ಬಂದು ನಾವು ಕಂಪ್ನಿನ ಹಾಕ್ತೀವಿ ಅಂದ್ರೆ ಭೂಗೋಳಕ್ಕೆ ದೂರದಲ್ಲಿ ನಗರ ಬಾದಾಗಿ ಹೋಗ್ಲಿ ಅಂದ್ರೆ ಯಾರು ಕೇಳ್ಬೇಕು? ಅದಕ್ಕೆ ನಾವು ನಮ್ಮದ ಒಂದು ವಿನಂತಿ ಏನಂದ್ರೆ ಈ ಥರ ನೀವು ಏನು ಜನರ ಹತ್ರ ತೊಗೊಂಡು ಹೋಗ್ತಿರಲ್ಲ ಈ ವಿಡಿಯೋಗಳನ್ನ, ಆಮೇಲೆ ಏನು ಮೀಮ್ಸ್ ಅಂತ ಏನಂತ ಟಿಕ್ ಟಾಕ್ ಅಂತ ಇವನ್ನ ಜನರ ಹತ್ರ ಬಿಡ್ರಿ. ಅವ್ರ ವಿಷಯ ಗೊತ್ತಾಗ್ಲಿ, ಜನಸಾಮಾನ್ಯರು ಮಾತಾಡ್ಬೇಕು. ಜನ ಮಾತಾಡ್ಬೇಕು, ಇದ್ರ ಬಗ್ಗೆ ಮಾತಾಡಂಗೆ ಆಗ್ಬೇಕು. ವಿಷಯಗಳು ಗೊತ್ತಿಲ್ಲ ಅಂದ್ರೆ ಅವ್ರು ಯಾಕೆ ಮಾತಾಡ್ತಾರೆ? ನೋಡ್ರಿ, ಆ ಕಂಪನಿ ಸುತ್ತಮುತ್ತ ಇರ್ತಕ್ಕಂಥ ಬೆಳೆಯುನಾಳ, ಆಲವರ್ತಿ, ಬಸಾಪುರ, ಹನುಮನಹಳ್ಳಿ, ಕುಟುಗನಹಳ್ಳಿ, ಬಗನಾಳ, ಗಿಣಿಗೇರಿ, ಅಲ್ಲನಗರ, ಹೂವಿನಾಳ, ಕೊಪ್ಪಳದ 1.5 ಲಕ್ಷ ಜನ, ಭಾಗ್ಯನಗರ ಸಮೇತ 1.5 ಲಕ್ಷ ಜನರಿಗೆ ನಾಳೆ ಆರೋಗ್ಯನ ಯಾರು ಕೊಡಲ್ಲ. ಆರೋಗ್ಯ ಕೆಟ್ಟರೆ ಏನು? ಆರೋಗ್ಯ ಹೆಲ್ತ್ ಈಸ್ ವೆಲ್ತ್ ಅಂತಾರ. ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯನೇ ಕಳ್ಕೊಂಡ್ಮೇಲೆ ಕೊಟ್ಟಿದ್ರಿ, ಅದಕ್ಕೆ ದಯವಿಟ್ಟು ನಮ್ಮ ವಿದ್ಯಾರ್ಥಿ ಮಿತ್ರ ಹುಲ್ಗೇಶಿ ಏನು ಮಾಡ್ತಾನಲ್ಲ, ಇವನು ಒಂದಿಷ್ಟು ಬೆಳೆ ಹುಡುಗ, ಇವನು ಏನೋ ಒಂದಿಷ್ಟು ಮಾಡಲಿ, ಅಲ್ಲೇ ಹೋಗಪ್ಪ ಅಂದ್ರೆ ನಾನು ಗೋಲ್ಡಟ ಕಂಪ್ನಿ ಸುತ್ತಮುತ್ತ ಹೋಗಿ ಆ 44 ಎಕರೆ ಕೆರೆ, ಆ ಹೂವಿನಾಳ, ಆ ಬೆಳೆನಾಳ, ಆಲವರ್ತಿ, ಬಸಾಪುರ, ಕುಟುಗನಹಳ್ಳಿ, ಗಿಡದಾಳ ಈ ಗ್ರಾಮಗಳ ಜನರನ್ನು ಕೇಳಿ ನೀವು ವಿಡಿಯೋ ಮಾಡಿದ್ರೆ ಇವರು ನಮ್ಮ ಹತ್ರ ಬಂದ್ರೆ ನಾವು ಹೇಳೋ ಸತ್ಯ ಇನ್ನೂ ಜಾಸ್ತಿ ಹಳ್ಳಿಗರಿಗೆ ಗೊತ್ತೈತಿ. ದನಗಾಯಿಗಳಿಗೆ ಮುಕ್ತವಾಗಿ ಅವಕಾಶ ಇಲ್ಲ ಸಂಚಾರ ಮಾಡೋಕ್ಕೆ. ಅಲ್ಲಿ 1,000 ಎಕರೆ ತುಂಬಾ ಕೋಟೆ ಕಟ್ಟಿಬಿಟ್ಟ ನಾವು. ಕೋಟೆ ಕಟ್ಟಬಹುದು. ಪತ್ರಿಕೋದ್ಯಮ ಮಾಡ್ತೀನಿ ನಾನು ನಾಳೆ, ಅದ್ರ ಬಗ್ಗೆ ಫುಲ್ ವಿಚಾರಣೆ. ಹಂಗಾಗಿ ದಯವಿಟ್ಟು ಜನಸಾಮಾನ್ಯರು ಈ ವಿಷಯನ ಹಗುರವಾಗಿ ತೆಗೆದುಕೊಳ್ಳಬೇಡ್ರಿ. ಇದು ಜನ ಎದ್ದಿಂದ್ರಪ್ಪ ಅಂದ್ರೆ ಯಾರು ರಾಹುಲ್ ಕುಮಾರ್ ಬಂದ್ರು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಅದಕ್ಕೆ ನಾವು ಏನು ಹೇಳೋದಪ್ಪ ಅಂದರೆ ಬಲ್ಡೋಟ ಅಂತ ಬೃಹತ್ ಕಾರ್ಖಾನೆ ಅದು ಈ ಭಾಗಕ್ಕೆ ಸಮಂಜಸ ಅಲ್ಲ. ನಾವು ಕಾರ್ಖಾನೆಗಳ ವಿರೋಧಿ ಅಲ್ವೇ ಅಲ್ಲ. ನಾವು ಅವು ಕಾರ್ಖಾನೆಗಳನ್ನ ಬೇರೆ ಎಲ್ಲಾರು ಸ್ಥಾಪನೆ ಮಾಡಲಿ, ಬಟ್ ಇಲ್ಲಿ ನಮಗೆ ಈ ಥರ ಉಸಿರಾಟಕ್ಕೆ, ಆರೋಗ್ಯಕ್ಕೆ, ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಬಂದಾಗ ನಾವು ಈ ಬೇರೆ ಒಂದು ಆಲೋಚನೆ ಮಾಡಬೇಕಾಗುತ್ತೆ. ದಯವಿಟ್ಟು ಬಲ್ಡೋಟ ಕಂಪನಿಯವರು ಬೇರೆ ಯಾವುದಾದ್ರೂ ಉದ್ದೇಶಕ್ಕೆ ಬಳಸ್ರಿ ಅದರ ಜಮೀನನ್ನು. ಸಾಧ್ಯ ಆದರೆ ಈ ಕಂಪ್ನಿನ ಬೇರೆ ಕಡೆ ಶಿಫ್ಟ್ ಮಾಡಿ. ಕೊಪ್ಪಳ ನಗರದ ಜನ ಇವತ್ತು ಶಾಂತವಾಗಿದ್ದಾರೆ. ನಾಳೆ ಏನಾರ ರಿವೋಲ್ಟ್ ಆದರೆ ಯಾವುದು ಇಲ್ಲಲ್ಲ, ದಂಗೆ ಅನ್ನೋಕ್ಕೆ ನಾವು ಇಷ್ಟಪಡಲ್ಲ. ಜನ ತಿರುಗಿ ಬಿದ್ದರೆ ಕಷ್ಟ ಆಗುತ್ತೆ. ಜನರ ಪರೀಕ್ಷೆಯನ್ನು ಮಾಡಬೇಡ್ರಿ. ಅವರ ಒಂದು ತಾಳ್ಮೆಯನ್ನು, ಅದೇ ಶಾಂತ ಸ್ವಭಾವನ ನೀವು ಕೆಳಕಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಸರ್ಕಾರ ಇವರಿಗೆ ಮನವರಿಕೆ ಮಾಡಿಕೊಟ್ಟು ಇದನ್ನು ಆದೇಶ ಮಾಡಿರಿ, ಲಿಖಿತವಾಗಿ ಆದೇಶ ಮಾಡಿ ಕಂಪ್ನಿನ ಸ್ಟಾಪ್ ಮಾಡಿರಿ. ಇಲ್ಲಾಂದ್ರೆ ಜನ ಉಳಿಯಲ್ಲ. ಜನ ಉಳಿಲಿಲ್ಲ ಅಂದ್ರಪ್ಪ ಅಂದ್ರೆ ಅವರು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ. ಬೇರೆ ಬಾಧಿತ ಹಳ್ಳಿಗಳು ಹೆಂಗೆ ಬಗನಾಳು, ಕಾಸನಕಂಡಿ, ಅಲ್ಲನಗರ, ಗಿಣಿಗೇರಿ, ಕನಕಾಪುರ ತಾಂಡ, ಹೊಸ ಕನಕಾಪುರ, ಬೇವಿನಹಳ್ಳಿ, ಬಗನಾಳ, ಕರಿಕೆಹಳ್ಳಿ, ಕುಡಿಕೇರಿ ತಾಂಡ, ಏನು ಹಳ್ಳಿಗಳು ಎಷ್ಟು ಕೆಟ್ಟವಲ್ಲ ಆ ರೀತಿ ನಮ್ಮಲ್ಲಿ ಬರಬಾರ್ದು ಅನ್ನೋದು ಜನ ಇದಕ್ಕೆ
ತಮ್ಮ ತಮ್ಮ ಅಭಿಪ್ರಾಯ ಹೇಳಕ್ ತಪ್ಪೇನಿಲ್ಲ. ತಪ್ಪೇನಿಲ್ಲ. ಇದು ಒಂದು ಒಳ್ಳೆ ಸುವರ್ಣ ಕಾಲ. ಅದಕ್ಕೆ ಅಜ್ಜರು ಕೂಡ ಕಣ್ಣೀರು ಹಾಕಿ ಹೋಗಿದ್ದಾರೆ ಈ ವಿಷಯಕ್ಕೆ. ಹೌದು ಸರ್ ಕಣ್ಣೀರು ಹಾಕಿದ್ರೆ ಆ ಥರ ಪರಿಸ್ಥಿತಿ ನಾವು ಕಟ್ಕೋಬಾರ್ದಂದ್ರೆ ಪ್ರತಿಯೊಬ್ಬರು ಈ ವಿಷಯನ ಹೇಳ್ರಿ ಒಬ್ರಿಗೊಬ್ರು ಅಂತ ಹೇಳ್ತಾ ನನ್ನ ಒಂದು 2 ಚಿಕ್ಕ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಚೆನ್ನಾಗಿ ಮಾತಾಡಿದ್ರು. ನಮ್ಮ ಪ್ರೇಕ್ಷಕರು ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಹಳೆಪ್ಪ ಮೂಲೆ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಭಾರತ ದೇಶದಲ್ಲಿ ಒಂದು ಜಿಲ್ಲೆಯ, ಒಂದು ರಾಜ್ಯದ ಒಂದು ಜಿಲ್ಲೆಯಲ್ಲೇ ಈ ರೀತಿ ಆಗ್ತಿದೆ ಅಂದರೆ ನಾವು ವಿರೋಧಿಗಳಲ್ಲ. ನಾವು ಆ ಒಂದು ಕಾರ್ಖಾನೆ ಅಥವಾ ಇಂಡಸ್ಟ್ರಿ ಅದು ಕೊಪ್ಪಳ ನಗರದ ಸುತ್ತಮುತ್ತ ಅದರ ಸುತ್ತಮುತ್ತ ಹಳ್ಳಿಗಳು ಇದ್ದಾವೆ, ಒಂದು ಕೆಲವು ಹಳ್ಳಿಗಳು. ಆ ಹಳ್ಳಿಯ ಜನರಿಗೆ ಮತ್ತು ಕೊಪ್ಪಳದಲ್ಲಿ ಬರಬಹುದು, ಬಹುಶಃ ಗಿಣಿಗೇರಿಯಲ್ಲಿ ಭಾಳ ಬ್ಲ್ಯಾಕ್ ಡಸ್ಟ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಅಥವಾ ಏನೋ ಅಂತಾರೆ ಅದನ್ನು. ಮತ್ತು ಅದರ ಸುತ್ತಮುತ್ತ ಬಗನಾಳಿದೆ, ಆಲವರ್ತಿ ಇದೆ, ಮತ್ತು ಅದ್ರ ಬಾಜುನೇ ಇದೆ ಆಲವರ್ತಿ, ಹೂನಾಳಿದೆ, ಮತ್ತು ಯಾವುದಿದೆ ಬೆಳವಿನಾಳು, ಕಿಡದಾಳಿದೆ, ಹೊಸಾಪುರ ಇದೆ, ಮತ್ತು ಅಲ್ಲನಗರ, ಮತ್ತು ಇವೆಲ್ಲ ಒಂದು ಅದ್ರ ಬಾಜುನೇ ಸಿದ್ದಯ್ಯ ಪೌಲ್ಟ್ರಿ ಇದೆ, ಸಿದ್ದಯ್ಯ ಪೌಲ್ಟ್ರಿ ಅದ್ರ ಬಾಜುನೇ ಇದೆ. ಮತ್ತು ಭಾಳ ತೊಂದರೆ ಆಗ್ತಿದೆ. ಅದ್ರ ಬಾಜು ಒಂದು 4-5 ಪೌಲ್ಟ್ರಿಗಳು ಇದ್ದಾವೆ. ನೋಡ್ತಾ ಬಂದೆ, ಗಮನಿಸಿ. ಇದು ಹೀಗೆ ನಡೆದ್ರೆ ಅಂದರೆ ಇದು ಒಂಥರ ಯಾವ ರೀತಿ ಆಗ್ತಿದೆ ಅಂದರೆ, ಒಂದು ಜಿಲ್ಲೆಯ ಜನರ ಮೇಲೆ ಶ್ರೀಮಂತ ಮನುಷ್ಯ, ಶ್ರೀಮಂತ ಯಜಮಾನ ಒಂಥರ ತನ್ನದೇ ರಾಜ್ಯಭಾರ ನಡೆಸಿದ ಹಾಗೆ ಆಗ್ತಾಯಿದೆ. ಇದು ಆ ಶ್ರೀಮಂತ ಯಜಮಾನನ ವಿರುದ್ಧ ಅಲ್ಲ, ಆತನ ಕಾರ್ಖಾನೆಯ ವಿರುದ್ಧವಲ್ಲ, ಇದು ಜನರ ವಿರುದ್ಧ, ಜನರ ಪರವಾಗಿ ನಮ್ಮ ಜೀವಗಳಿಗೆ ದುರುಪಯೋಗ ಭಾಳ ಒಂದು ಸಮಸ್ಯೆ ಆಗುತ್ತಿದೆ ಅಲ್ಲ, ಅದರ ವಿರುದ್ಧ, ಸಮಸ್ಯೆಯ ವಿರುದ್ಧ ನಾವು ಹಿಂಗೆಲ್ಲ ಮಾಡ್ತಾ ಇದ್ವಿ. ಬೆಂಬಲಿಸೋದಕ್ಕಿಂತ ನಿಮ್ಮ ಒಂದು ಬಂದಾಗ ಹೋಯ್ತಲ್ಲ, ಏನೈತೆ ಬಂದಾಗೈತೆ, ನೋಡ್ಬಾ. ಇಲ್ಲ ನೀವು ಮಾನಸಿಕ ಮಾಡಬೇಡ್ರಿ, ಮಾಸಲ್ಲಿ ನೋಡದ ಇಲ್ಲ. ಆಯ್ತಾ 12 ನಿಮಿಷ ನಾನೀಗ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಮಾತಾಡ್ರಿ, ಅನಿಸಿಕೆ ಯಾರಾದ್ರೂ ಹೇಳ್ತೀರಾ? ಯಾರು ತಯಾರಿದ್ದೀರಿ ಸರ್? ತಯಾರಿದ್ದೀರಾ? ಅಲ್ಲ, ಒಂದೇ ಮಾತು ಅಲ್ಲ, ಒಂದ್ ಮಾತು ಆಡ್ತೀರಾ? ಒಂದೇ ಮಾತು. ಈಗ ಯಾಕಂದ್ರೆ ನೀವು ಜೀವಿಸ್ತಾ ಇದ್ದೀರಾ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ. ಸಿದ್ದು ಅವರು, ನಮ್ಮ ಸಿದ್ದು ಸರ್ ಅವರು ಸ್ವಲ್ಪ ಅವ್ರದೇ ಆದ್ರ ಒಂದು ಸ್ವಂತ ಬಿಸ್ನೆಸ್ ಇದೆ. ನಿಮ್ಮ ಬಿಸ್ನೆಸ್ಗೂ ನಾಳೆ ಪರಿಣಾಮ ಆಗ್ಬೋದು. ನೀವು ಸ್ವಲ್ಪ ಒಂದು 4 ಮಾತು ಮಾತನಾಡಿ. ಈ ಕಡೆ ಬನ್ನಿ, ಒಂದು 4 ಮಾತು ಮಾತಾಡಿ. ಈ ಫ್ಯಾಕ್ಟ್ರಿ ಬಂದ್ ಆಗ್ಬೇಕಂತ ವಿನಂತಿ ಮಾಡ್ಕೊಂತೀವಿ ನಾವು ಎಲ್ಲರ ಮನೆಯಲ್ಲಿರೋದು. ಒಂದೇ ಮಾತು, ಫ್ಯಾಕ್ಟ್ರಿ ಬಂದ್ ಆಗ್ಬೇಕು. ನಮ್ಮ ಮುಂದಿನ ಪೀಳಿಗೆಗಳಿಗೆ ಒಳ್ಳೆ ಗಾಳಿ ಬೇಕೇ ಬೇಕು. ನೀರು ಗಾಳಿ ಇಲ್ಲದೆ ಯಾವ ಮನುಷ್ಯ ಜೀವಿಸೋಕ್ಕಾಗಲ್ಲ. ಎಷ್ಟು ಕೆಟ್ಟ ಪರಿಣಾಮ ಬೀಳುತ್ತೆ ಫ್ಯಾಕ್ಟ್ರಿ ಆದರೆ, 1 ವರ್ಷದಲ್ಲಿ ಮನುಷ್ಯನಾಗಿರಲ್ಲ, ಆ ಥರ ಆಗುತ್ತೆ ಅದು. ಅದಕ್ಕೋಸ್ಕರ ಎಲ್ಲರೂ ಹೋರಾಟ ಮಾಡ್ತಾರೆ. ಈ ಹೋರಾಟಕ್ಕೆ ನೀವು ಬಂದು ಬೆಂಬಲಿಸಬೇಕಾಗಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು ನಮ್ಮ ಸರ್ ಸಿದ್ದು ಅವರಿಗೆ, ಧನ್ಯವಾದಗಳು. ನಮ್ಮ ಗೇಮಿಂಗ್ ಜಿಕ್ವಾಯ್ಸಿ ಯೂಟ್ಯೂಬ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ ಕಡೆಯಿಂದ ಅವರ ಅನಿಸಿಕೆ ಅವರ ಫ್ರೀಡಮ್ ಆಫ್ ಸ್ಪೀಚನ್ನು ಹೊರ ಹಾಕಿದ್ದರಿಂದ ಧನ್ಯವಾದಗಳು. ನೀವು ಒಂದು 4 ಮಾತು ಮಾತನಾಡಿ ಸರ್. ಸಂಗೀತ ಸರ್, ಒಂದು ಮಾತಾರ ಮಾತನಾಡಿ, ಯಾಕಂದರೆ ನೀವು ಜೀವಿಸ್ತಾ ಇದ್ದೀರಾ. ಒಂದು ಮಾತು ಮಾತಾಡಿ, ಒಂದೇ ಮಾತು ಅಲ್ಲ. ಅದರ ಸ್ವಲ್ಪ ನೀವು ಒಂದು ಮಾತು ಏನಾದ್ರು ಅದ್ರ ಬಗ್ಗೆ ಬಲ್ಡೋಟ ಕಂಪ್ನಿ ಅವರ ಓನರ್ ಬಗ್ಗೆ ನಿಮ್ಮ ಅನಿಸಿಕೆ ಅಂದರೆ ದುರುಪಯೋಗ, ಇದು ದುಷ್ಪರಿಣಾಮ. ಗ್ರಾಮೀಣ ಭಾಷೆ ಏನಾಗಲ್ಲ, ನಿಮ್ಮ ಆಡು ಭಾಷೆಯಲ್ಲಿ ಮಾತಾಡಿ. ನಿಮ್ಮ ಆಡು ಭಾಷೆ ಒಂದೇ ಮಾತು ಮಾತಾಡಿ. ಒಂದೇ ಸರಿ ಬಿಡಿ. ಹಾಂ ಸರ್, ನೀವು ಕೊನೆಯ ಮಾತು ಒಂದು ವಾಕ್ಯ ಕೊನೆ ವಾಕ್ಯ ಹೇಳ್ಬಿಡಿ. ಕೊನೆಯ ವಾಕ್ಯ ಒಂದೇ ವಾಕ್ಯ ಹೇಳಿ. ಈಗ ಇದು ಕಂಪ್ನಿ ಪರವಾಗಿ ಬಲವಾದ ಒಂದು ವಿರೋಧ ನಮ್ಮ ಸಿಟಿಯಲ್ಲಿ ನಡೀತಾ ಇದೆ. ಅದಕ್ಕೆಲ್ಲರೂ ನಾವು ಸಜ್ಜುಗೊಳ್ಳಬೇಕಾದ ಸಂದರ್ಭ ಬಂದಿದೆ. ನಾವು ಬೀದಿಗಿಳಿದು ಇನ್ನು ಶ್ರೀಗಳ ನೇತೃತ್ವದಲ್ಲಿ, ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಇಲ್ಲಿ ಆ ಕಂಪನಿಯನ್ನು ತೊಲಗಿಸ್ಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಆ ಕಂಪನಿಗಳ ಪರವಾಗಿ ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡಬೇಕು. ಈಗ ನೋಡ್ರಿ, ಈಗ ಇದು 50 ದಿವಸ ಹೋರಾಟ ಮಾಡಕತ್ತಾರಲ್ಲಣ್ಣ. ಈಗ 50 ದಿವಸದ ಹೋರಾಟ ನಡೀತೈತೆ ಅಂತ ಗೊತ್ತಾಗಿ ಅವರು ಆಲತಿ ಜನರನ್ನ ಕರ್ಕೊಂಡು ಬಂದು ಅವ್ರು ಬಾಡಿಗೆಗೆ ತೊಗೊಂಡು ಬಂದು ಹೋರಾಟಕ್ಕೆ ಹಚ್ತಾರ ಅಂದ್ರೆ
ಹಂಗ ಅವ್ರಿಗೆ ದಿವಸ ಪೇಮೆಂಟ್ ಕೊಟ್ಟು ಹೋರಾಟ ಕಟ್ತಾರ ಅವಪ್ಪ. ನಮ್ಮ ಜನರ ಭೂಮಿ ಹೋತಲ್ಲ, ನಮ್ಮ ರೈತರ ಮಿಗ್ರೇಟ್ ಆಗ್ಬೇಕಾಗಿ ಬರುತ್ತೆ ಅಲ್ಲ. ಆಲರ್ತಿ ಜನ, ಆಲರ್ತಿ, ಬಸಾಪುರ, ಹೂವಿನಾಳು ಮತ್ತು ಬೆಳವಿನಾಳು, ಬಸಾಪುರ, ಆಮೇಲೆ ಕಾಸನಕಂಡಿ, ಗಿಣಿಗೇರಿ ಭಾಗದ ದೊಡ್ಡ ಫಲವತ್ತಾದ ಭೂಮಿ ರೈತರು ಕೈ ಬಿಟ್ಟು ಹೋತು. ಇವತ್ತಿಗೂ ಅವರಿಗೆ ಉದ್ಯೋಗ ಭದ್ರತೆ ಇಲ್ಲ. ಸಾವಿರಾರು ಎಕರೆ ಭೂಮಿ ತಗೊಂಡ್ರು. ಮತ್ತೆ ಈಗ ಕಂಪನಿಲಿ ನಮ್ಗೆ ದುಷ್ಪರಿಣಾಮ ಆಗುತ್ತಂತ ನಾವು ಬೀದಿ ಬದಿ ಹೋರಾಟ ಕುಂತ್ರೆ ಅವ್ರ ಕಂಪನಿಯವರು ಮತ್ತು ಇಲ್ಲಿನ ಶಾಸಕರು ಮತ್ತು ಸಂಸದರು ಅವ್ರನ್ನ ಎತ್ತಿ ಕಟ್ಟಿ ನಮ್ಮ ವಿರುದ್ಧ ಹೋರಾಟ ಹಾಕತ್ತಾರೆ. ಇಂಥ ಡೋಂಗಿ ಹೋರಾಟನ ಭಾಳಷ್ಟು ನೋಡಿದ್ದಾರೆ ಕೊಪ್ಪಳ ಜನ. ಈ ಡೋಂಗಿ ಹೋರಾಟಕ್ಕೆ ಎಂದು ಜೈ ಸಿಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ನಮ್ಮ ರೈತರ ಬಗ್ಗೆ ನಮಗೆ ಅನುಕಂಪ ಐತೆ. ಯಾಕಂದ್ರೆ ಅವ್ರಿಗೆ ಯಾಮಾರಿಸಿದ್ದಾರೆ. 2 ಲಕ್ಷಕ್ಕೆ 1 ಎಕರೆ ಅವಾಗ ಬಸಾಪುರ ಎಲಿಪ್ಯಾಡಿಗೆ ಬಸಾಪುರದಾಗ 2 ಎಕರೆ 1 ಎಕರೆಗೆ 2 ಲಕ್ಷ ಅವಾಗ ಕೊಟ್ಟಿದ್ದು 2007-8ರಾಗ. ಇವಾಗ ಅದ್ರ ಬೆಲೆ ಏನು ಗಗನಕ್ಕೇರಿದೆ. ತೀರಾ ನಮ್ಮ ಹಳ್ಳಿ ಜನರನ್ನ ಮುಗ್ಧರು ಎಂದು ಅವರಿಗೆ ಮೋಸ ಒಳ್ಳೆಯ ರೀತಿಯಲ್ಲಿ ಅಲ್ಲ, ತಮ್ಮ ಹಳ್ಳಿಯ ಜನರಿಗೆ ಮೂರ್ಖರನ್ನಾಗಿ ಮಾಡಿ ತಮ್ಮ ಒಂದು ಅಧಿಕಾರವನ್ನು ಸಾಧಿಸ್ತಾ ಇಲ್ಲ ಸರ್. ಈಗ ಅವ್ರು ಯಾಕೆ ಕಷ್ಟಕ್ಕೊಂದು ಭೂಮಿ ತಗೊಂಡ್ರಂದ್ರ ನೋಡ್ರಿ, ಸಾವಿರಾರು ಎಕರೆ ಭೂಮಿ ಸಿಗ್ತಾವ್ರಿಗೆ ಕೈಗಾರಿಕೋದ್ಯಮಿಗಳಿಗೆ. ಅರ್ಥಾತ್ BSPL ಬೃಹತ್ ಕಂಪನಿ, ಅದು ಬೃಹತ್ BSPL ಏನಪ್ಪ ಅಂದ್ರೆ ಬೊಲ್ಡೋಟಾ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಕಂಪನಿ ಅಂತೇಳಿ ಸಾವಿರಾರು ಎಕರೆ ಭೂಮಿ ತಗೊಂಡ್ರು. ಆಮೇಲೆ 1 ಅಲ್ಲ 2 ಅಲ್ಲ 3 NHಗಳು ಅಣ್ಣ, 1 ಅಲ್ಲ 2 ಅಲ್ಲ 3 NHಗಳು ಅಲ್ಲಿ ಗದ್ದಿನಕೆರೆ ಕ್ರಾಸ್ಲಿಂದ ಶಿರ್ವಾರ್ ಕಲ್ಮಾಲಕ್ ರೋಡಿಗೆ ಬಂದು ಕೂಡ್ತೈತಿ ಒಂದು NH. ಅದೇನು ಯಲಬುರ್ಗಾ ತಾಲೂಕಿನ ಮುಖಾಂತರ ಬರ್ತಲ್ಲ NH, ಈ ರೋಡಿಗೆ ಟಚ್ ಆಗುತ್ತೆ ಈ NHಗೆ. ಇದು 63 ಅಂಕೋಲ ಟು ಗುತ್ತಿ. ಆಮೇಲೆ ಸೊಲ್ಲಾಪುರ ಟು ಚಿತ್ರದುರ್ಗ ಅದೊಂದು NH 13 NH ಐತಲ್ಲ, 3 ಹೆದ್ದಾರಿಗಳನ್ನ ಬೆಳೆಸ್ಕೊಳ್ತಾರೆ. ಇದೇನು 1,000 ಎಕರೆ ತೊಗೊಂಡನಲ್ಲ ಬಡಟ ಕಂಪ್ನಿನು, 3 ಹೆದ್ದಾರಿ. ಆಮೇಲೆ ನೋಡ್ರಿ ನೀವು ಕಳಕಲ್ ಟು ಹೈದರಾಬಾದ್ ಟ್ರೈನ್, ಆಮೇಲೆ ಗಿಣಿಗೇರಿ ಮೆಹಬೂಬ್ನಗರ ಟ್ರೈನ್, ಆಮೇಲೆ ಚೆನ್ನೈ ಮುಂಬೈ ಟ್ರೈನ್, ಆಮೇಲೆ ಹಿಂಗೆ ಗೋವಾ ಕೂಡ, ಮಂಗಳೂರು ಕೂಡ, ಎಲ್ಲ ಕಡೆ ರೈಲ್ವೆ ಸಂಪರ್ಕ, ಹೆದ್ದಾರಿ ಸೌಲಭ್ಯ. ಆಮೇಲೆ ಯಥೇಚ್ಛವಾಗಿ ತುಂಗಭದ್ರಾ ನದಿ ನೀರು, ಸಿಕ್ಕಾಪಟ್ಟೆ ನೀರು ತಗೋಬೋದು ಅವ್ರು ಕಂಪ್ನಿಯವರು. ಆಮೇಲೆ ಇಲ್ಲಿ ಉದ್ಯೋಗ ಕೊಡೋರು ಯಾರಿಗೆ? ಮತ್ತೆ ಬಿಹಾರ, ವೆಸ್ಟ್ ಬೆಂಗಾಲ, ಪಶ್ಚಿಮ ಇದು ಯಾವುದು ಒರಿಸ್ಸಾ, ಉತ್ತರ ಪ್ರದೇಶದವರು. ಇಲ್ಲಿ ಅವ್ರನ್ನ ಕಂಪ್ನಿಯವ್ರು ಶ್ವೇತಪತ್ರ ಬಿಡ್ಲಿ, ಇಷ್ಟು ತಗೊಂಡಿವಪ್ಪ ನಾವು, ಇಷ್ಟು ಮಹಿಳೆಯರಿಗೆ ನಾವು ಅದು ನೌಕರಿ ಕೊಟ್ಟಿದ್ರು. ಯಾವ ಮಹಿಳೆಯರಿಗೂ ನೌಕರಿ ಕೊಟ್ಟಿಲ್ಲ ಅಲ್ಲಿ ಏನ ನೀವು ಪ್ರೊಡಕ್ಷನ್ ಬೇಡ, ಅವ ಏನದ ಎಕ್ಸಿಕ್ಯೂಟಿವ್ಸ್ ಇರ್ತಲ್ಲ, ಅಲ್ಲಿ ಮಹಿಳೆಯರಿಗೆ ಏನಾದ್ರು ಕೆಲಸ ಕೊಟ್ಟರಲ್ಲ. ಕಲ್ಯಾಣಿ, ಕಿರ್ಲೋಸ್ಕರ, ಮುಕುಂದ್ ಸುಮಿ, HRG, ಆಮೇಲೆ ಧ್ರುವಾದೇಶ, ಅಸಂಖ್ಯಾತ ಕೈಗಾರಿಕೆಗಳದ್ದು ಹೆಣ್ಮಕ್ಳಿಗೆ ಉದ್ಯೋಗನ ಕೊಟ್ಟಿಲ್ಲ ಅವರು. ಮತ್ತೆ ಗಂಡು ಮಕ್ಕಳಿಗೆ ಉದ್ಯೋಗ ಕೊಟ್ಟರು, ಯಾರಿಗೆ ಕೊಟ್ಟರಪ್ಪ? ಅದಕ್ಕೆ ಇವರು ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ಬಳಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಬಾಜು ಹೊಸಪೇಟೆಯಲ್ಲಿರ್ತಕ್ಕಂಥ ಮೈನ್ಸ್ ಏನೇನು ಅದಿಲ್ಲ, ಮ್ಯಾಂಗ್ನೀಸ್ ಮೈನ್ಸನ್ನು ತೊಗೊಂಡು ಬಂದು ಕಬ್ಬಿಣ ತಯಾರು ಮಾಡಿ ಹೊರ ದೇಶಕ್ಕೆ ಮಾರ್ಬೇಕನ್ನವ. ಅದಕ್ಕೆ ಅದರಿಂದ ನಮ್ಮ ಸಿಟಿ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ಗಮನಿಸಿ ನಾವು ವಿಷಯ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಾರ್ವಜನಿಕರು ಮನಗಾಣಬೇಕು, ನೀವು ಅದನ್ನು ಸರಿಯಾಗಿ ಗ್ರಹಿಸಬೇಕು. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ರ ಕಡೆ ಬರಬೇಕು. ದುಷ್ಟಶಕ್ತಿ ಭಾಳ ದಿವಸ ನಡೆದಿಲ್ಲ. ಅದು ಅವ್ರೇನು ಡೊಂಗಿ ಹೋರಾಟ ಹಚ್ಚಿದ ಅದೇನು ಸತ್ಯದ ಹೋರಾಟ ಅಲ್ಲದು. ಅದಕ್ಕೆ ದಯವಿಟ್ಟು ನೀವು ಒಂದು ಯೋಚನೆ ಮಾಡಿರಿ, ಮಾನವೀಯತೆಯಿಂದ ನಡ್ಕೊರಿ. ನಮ್ಮ ಊರಿಗೆ ಬಂದಿರತಕ್ಕಂಥ ಒಂದು ಪರಿಸರನ ಮಾಲಿನ್ಯ ಮಾಡ್ತಕ್ಕಂಥ ಕಂಪ್ನಿಗೆ ತಡೆ ಒಡ್ಡಬೇಕು. ಸೊ ಅವ್ರಿಗೆ ಎಲ್ಲರ ಒಂದು ಅವಕಾಶ ಆಗುತ್ತೆ. ಇದಿಲ್ಲ ಇನ್ನೊಂದು ಮಾಡ್ತಾರೆ ಅವರು. ಅವ್ರಿಗೆ 1,000 ಎಕರೆ ಭೂಮಿ ಸಿಕ್ತಲ್ಲ ನಮ್ಮ ರೈತರದ್ದು. ಆ ರೈತರ ಭೂಮಿನ ಕಳ್ಕೊಂಡಿದ್ದು ನೋಡಿದ್ರೆ ನಮಗೆ ಎದೆ ಹೊಡೆದು ಹೋಗುತ್ತೆ. ಒಬ್ಬೊಬ್ರದ್ದು 5 ಎಕರೆ, 3 ಎಕರೆ, 4 ಎಕರೆ ಇದ್ದವರು ಇವತ್ತು ಬೀದಿ ಅವರೆಲ್ಲ ಮುಗ್ಧರೆಂದು ಮೂರ್ಖರನ್ನಾಗಿ ಮಾಡಿದ್ದಾರೆ ನಮ್ಮ ಹಳ್ಳಿಯವರನ್ನು. ಹೌದು ತಾನೆ? ಹಂಗೆ ಮಾಡ್ಯಾರ. ಹಂಗಾಗಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಎಲ್ಲ ಆಗೋಗಿದೆ ಇದೆಲ್ಲ. ಅವರೆಲ್ಲ ಇದು ತಮ್ಮ ವಿಮಾನ ನಿಲ್ದಾಣವನ್ನು ಮಾಡಿ ಎಲ್ಲ ಆಗೋಗಿದೆ. ಈಗ ನಮ್ಮ ಬಾಡೋಟದವರು ಮಾಡ್ತಾ ಇದ್ದಾರೆ. ಈಗ ಜಿಲ್ಲೆ ಆಧುನಿಕ ತಂತ್ರಜ್ಞಾನ ಮತ್ತು ಡಿಜಿಟಲ್ ಲೈಫ್ ಬಂದಿದೆ, ಎಚ್ಚೆತ್ತುಕೊಳ್ಳಬೇಕು. ಈಗಲಿಂದ ಎಲ್ಲ ನಮ್ಮ ಯುವಕರು, ಕೊಪ್ಪಳ ನಾಗರಿಕರು ಎಲ್ಲ ಶೇರ್ ಮಾಡಿ ಈ ವಿಡಿಯೋ ರೀಚ್ ಸಲುವಾಗಲ್ಲ. ಎಲ್ಲ ಜೀವಶಾಸ್ತ್ರದಲ್ಲಿ ಬಹಳ ಹಾನಿಕರ ಆಗ್ತಿದೆ. ಒಂದೊಂದು ಮಾತು ಇದೆ ಇಷ್ಟೇ ನನ್ನ ಮಾತು. ನಮ್ಮ ಗಾಳಪ್ಪನವರು ಇದ್ದಾರೆ, ನಮ್ಮ ಇವರು ಇದ್ದಾರೆ. ಕೊನೆ ಮಾತು ಒಂದೇ, ಅವರು ಮಾತಾಡಿದರು. ನಮ್ಮ ಬಾಡೋಟ ಕಂಪನಿ ನಮ್ಮ ಕೊಪ್ಪಳ ಜಿಲ್ಲೆ ಸುತ್ತಮುತ್ತಲಿನ ಹಳ್ಳಿಗಳನ್ನು ಹಾಳು ಮಾಡಿತ್ತು. ಮಾತು ಮನೆ ಹಾಳು ಮಾಡಿತು, ತೂತು ಒಲೆ ಹಾಳು ಮಾಡಿತ್ತು. ಈಗ
ನಮ್ಮ ಮಾತು ಬಾಲ್ಡೋಟ ಕಂಪನಿಯನ್ನು ಹಾಳ ಮಾಡಬೇಕು, ಅಂದರೆ ತಯಾರಾಗೋದು ಬಿಡಬೇಕು. ಯಾಕಂದರೆ ಸುತ್ತಮುತ್ತ ಹಳ್ಳಿಗಳು ಜನರಿಗೆ ಭಾಳ ಇದಾಗ್ತಿದೆ, ಮುಗ್ಧರೆಂದು ಮೂರ್ಖರನ್ನಾಗಿ ಮಾಡ್ತಿದ್ದಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೇಕ್ಷಕರೇ, ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಇಂಡಿಯಾದಲ್ಲಿ ಈ ಥರ ಒಂದು ಆಗ್ತಾಯಿದೆ, ಕೊಪ್ಪಳ ಒಂದು ರಾಜ್ಯದ ಜಿಲ್ಲೆಯಲ್ಲಿ ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಕೊಪ್ಪಳ ಮುಖ್ಯವಾಗಿ ಕೊಪ್ಪಳದ ಯುವಕರು ಎಲ್ಲ ನಾಗರಿಕರು ಎಚ್ಚೆತ್ತುಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ.